ಕಡಲ ತಡಿಯ ಹೆಮ್ಮೆಯ ಹೆಣ್ಣುಮಗಳು, ರಣರಂಗದಲ್ಲಿ ಶತ್ರುಗಳ ರುಂಡ ಕತ್ತರಿಸಿದ ಕೆಚ್ಚೆದೆಯ ನಾರಿ. ನಿಮಗೆಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಗೊತ್ತಿರಬಹುದು. ಆದ್ರೆ ಇವರೆಲ್ಲರಿಗಿಂತಲೂ ಮುಂಚೆಯೇ ಪರಕೀಯರ ವಿರುದ್ಧ ಕತ್ತಿ ಹಿಡಿದು ಹೋರಾಡಿದ ನಮ್ಮ ನೆಲದ ಈ ವೀರಾಂಗಣೆ ಯಾರು ಗೊತ್ತಾ? ನಮ್ಮ ತುಳುನಾಡಿನ ಉಳ್ಳಾಲದ ರಾಣಿ ಅಬ್ಬಕ್ಕ. ಅಂದಿಗೆ ಉಳ್ಳಾಲದ ಬಂದರು ತುಂಬಾನೇ ಪ್ರಮುಖವಾಗಿತ್ತು. ಅರಬ್ ದೇಶಗಳಿಗೆ ಮಸಾಲಾ ಪದಾರ್ಥಗಳು ಮಂಗಳೂರು ಹಾಗೂ ಮಲೆನಾಡಿನಿಂದ ಪೋರ್ಚುಗೀಸರ ಅಡ್ಮಿರಲ್ ಡೋನ್ ಅಲ್ವಾರೋ ಡ ಸಿಲ್ವೆರಾ ಮತ್ತು ಆತನ ಸೇನೆಯ ವಿರುದ್ಧ ಸಾಗರದ ಮಧ್ಯದಲ್ಲಿ ಯುದ್ಧ ಮಾಡಿ ಸೋಲಿಸಿ ಕಳಿಸ್ತಾಳೆ ಅಬ್ಬಕ್ಕ. ಮತ್ತೆ ಉಳ್ಳಾಲದ ಮೇಲೆ ಕಣ್ಣಿಟ್ಟು ಯುದ್ಧಕ್ಕೆ ಬಂದ ಪೋರ್ಚುಗೀಸರು ಇಡೀ ಉಳ್ಳಾಲ ನಗರಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಅದರಲ್ಲಿ ಹಿರಿಯರು, ಮಕ್ಕಳು, ಮಹಿಳೆಯರಲ್ಲದೆ ಎಲ್ಲರೂ ಸಜೀವ ದಹನವಾಗ್ತಾರೆ. ರಾಣಿ ಅಬ್ಬಕ್ಕ ತನ್ನೆಲ್ಲವನ್ನು ಕಳೆದುಕೊಂಡು ಬೇರೆಡೆ ಆಶ್ರಯ ಪಡಿತಾಳೆ. ಆದರೆ ಅದೇ ರಾತ್ರಿ ತನ್ನ ಬೆರಳಿಕೆಯ ಸೈನ್ಯವನ್ನ ಕಟ್ಟಿಕೊಂಡು ಪೋರ್ಚುಗೀಸರನ್ನ ಸಡೆಬಡೆಯೋಕೆ ನಿಲ್ತಾಳೆ.
ಅದು ಸಾವಿಗೀಡಾಗ್ತಾಳೆ. ಕೋಟೆ ಮತ್ತೆ ಅಬ್ಬಕ್ಕನ ಕೈಗೆ ಬರುತ್ತೆ. ನಂತರ ಬಂದ ಎಲ್ಲಾ ದಾಳಿಗಳನ್ನ ಸಮರ್ಥವಾಗಿ ಎದುರಿಸ್ತಾಳೆ ಅಬ್ಬಕ್ಕ. ದುಷ್ಟ ಶಕ್ತಿಗಳು ದಿಕ್ಕಾಪಾಲು ಇಲ್ಲ ಸಾಲು ನಿನ ಬೆನ್ನ ಹಿಂದೆ ಜನ ಸಾಲು ಸಾಲು ಈ ಕರುಣೆಯಲ್ಲಿ ನಮ್ಮ ತಾಯಿಯೇ ನಿನ್ನ ಮಾತೆ ತೀರ್ಪು ನಮಗೆ ಕೇಳಲೇ ಈ ನಾಡಿಗೆ ರಾಣಿ ನೀನೇ. ನಮ್ಮ ಗವರ್ನರ ಆದೇಶದಂತೆ ಮೂಲದ ರಾಜ್ಯ ಪೋರ್ಚುಗೀಸರ ಪ್ರಾಬಲ್ಯವನ್ನ ಒಪ್ಪಬೇಕು. ಏನು ಕನ್ನಡ ವಿದೇಶಿ ಆಡಳಿತವನ್ನು ಒಪ್ಪಬೇಕೆ? ಎಚ್ಚರಿಕೆಯಿಂದ ಮಾತನಾಡು. ರಾಣಿಯವರೇ, ಎಲ್ಲರಂತೆ ನೀವು ಕಪಕಾರಿಕೆಯನ್ನು ಗೌರವಾನ್ವಿತವಾಗಿ ಬಾಳಬೇಕು. ಇಲ್ಲವೇ ಯುದ್ಧಕ್ಕೆ ಸಿದ್ಧರಾಗಿ. ಯುದ್ಧಕ್ಕೆ ಸಿದ್ಧರಾಗಿ. ಇದು ಉಳ್ಳಾಲದ ಸೋಲು ಗೆಲುವಿನ ಪ್ರಶ್ನೆಯಲ್ಲ. ಭಾರತೀಯರ ಸ್ವಾಭಿಮಾನದ ಹೋರಾಟ. ಸ್ವಾತಂತ್ರ್ಯಕ್ಕೋಸ್ಕರ ಸಾಯುವುದೇ ಸ್ವಾರ್ಥ. ಪರಕೀಯರಿಗೆ ತೆರವಾಗುವುದೇ ನರಕ. ಉಳ್ಳಾಲದಲ್ಲಿ ಎಂದಿಗೂ ಸ್ವಾತಂತ್ರ್ಯದ ಜ್ಯೋತಿ ಆರದಿರಲಿ. ಯುದ್ಧದಲ್ಲಿ ಮಂಗಳೂರಿನ ರಾಜ ಕಾಮರಾಜ ಮತ್ತು ಸ್ವಂತ ಗಂಡ ಅಬ್ಬಕ್ಕನ ವಿರುದ್ಧ ಕೆಲಸ ಮಾಡ್ತಾರೆ. ಅದು ಅಬ್ಬಕ್ಕನ ಸೋಲಿಗೆ ಕಾರಣವಾಗುತ್ತೆ. ಆಕೆಯನ್ನ ಬಂಧಿಸಲು ಸಾಕಷ್ಟು ಪ್ರಯತ್ನ ಪಡ್ತಾರೆ ಪೋರ್ಚುಗೀಸರು. ಆದರೂ ಅವರ ಕೈಗೆ ಸಿಗದೆ ರಣಭೂಮಿಯಲ್ಲಿ ಹೋರಾಡಿ ವೀರ ಮರಣವನ್ನ ಕಾಳೆ ರಾಣಿ ಅಬ್ಬಕ್ಕ.